ಮುಂಗಾರು ಮಳೆ ಸುರಿತಾ ಇದೆ. ಆದ್ರೆ ಸಮಸ್ಯೆ ಆಗ್ತಾ ಇರೋದು ರೈತರಿಗೆ ಡಿಎಪಿ ಗೊಬ್ಬರದ ಕೊರತೆ ಆಗ್ತಾ ಇರೋದು. ಡಿಎಪಿ ಕೊರತೆ ಈಗ ಸರ್ಕಾರಕ್ಕೆ ರೈತರ ಕೂಗಿನ ಬಿಸಿ ತಟ್ಟುತ್ತಾ ಇದೆ. ಮುಂಗಾರು ಮಳೆ ಶುರುವಾಗಿದೆ, ರೈತರು ಈಗ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ. ಆದ್ರೆ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಡಿಎಪಿ ಗೊಬ್ಬರದ ಕೊರತೆ ಅನ್ನೋದು. ಸರ್ಕಾರಕ್ಕೆ ಈಗ ರೈತರ ಕೂಗಿನ ಬಿಸಿ ತಟ್ತಾ ಇದೆ. ವಿವಿಧ ರಾಜ್ಯಗಳಲ್ಲಿ ಡಿಎಪಿ ಕೊರತೆ ಇದೆ ಅನ್ನೋ ಕೂಗು ಕೇಳ್ತಾ ಇದೆ. ನಿಗದಿತ ಪ್ರಮಾಣದಲ್ಲಿ ಡಿಎಪಿ ನೀಡುವಂತೆ ಒತ್ತಾಯ ಮಾಡಲಾಗ್ತಾ ಇದೆ. ಡಿಎಪಿ ಬಳಕೆ ಬಗ್ಗೆ ರಾಜ್ಯದಲ್ಲಿ ಭಿನ್ನವಾದ ಅಭಿಪ್ರಾಯ ಇದೆ. ಡಿಎಪಿ ಬದಲು ಕಾಂಪ್ಲೆಕ್ಸ್ ಗೊಬ್ಬರ ಬಳಕೆ ಮಾಡಿ ಅಂತ ಸಲಹೆ ಕೊಡಲಾಗ್ತಾ ಇದೆ. ಮಣ್ಣಿನ ರಕ್ಷಣೆಯ ದೃಷ್ಟಿಯಿಂದ ಡಿಎಪಿಯನ್ನ ಕಡಿಮೆ ಮಾಡಿ ಅನ್ನೋ ಸೂಚನೆ ಕೊಡಲಾಗಿದೆ. ಡಿಎಪಿಗೆ ಹೋಲಿಸಿದ್ರೆ ಕಾಂಪ್ಲೆಕ್ಸ್ ಗೊಬ್ಬರ ದುಬಾರಿ ಇದೆ. ಹಾಗಾಗಿ ರೈತರು ಡಿಎಪಿ ಹತ್ತನೇ ಮುಖ ಮಾಡ್ತಾ ಇದ್ದಾರೆ. ಡಿಎಪಿ ಬಿಟ್ಟು ಇತರೆ ಗೊಬ್ಬರ ಬಳಕೆಗೆ ರೈತರು ಹಿಂದೇಟು ಹಾಕ್ತಾ ಇದ್ದಾರೆ. ಕೃಷಿ ತಜ್ಞರು, ರೈತ ಹೋರಾಟಗಾರರಿಂದ ಭಿನ್ನ ನಿಲುವು ವ್ಯಕ್ತವಾಗ್ತಾ ಇದೆ. ಓಸಲ್ ಬೇಡಿಕೆ ಅಲ್ಲಪ್ಪ, ಏನು ಬೇಡಿಕೆ ಇತ್ತು ಅಷ್ಟು ಫುಲ್ಫಿಲ್ ಮಾಡಿದ್ವಿ. ನಾವು ಅವೇರ್ನೆಸ್ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ಮುಂದೆ ಕಡಿಮೆ ಯೂಸ್ ಮಾಡಿ ಇದು ಅಂತ. ಇದರಿಂದ ಅಗ್ರಿಕಲ್ಚರ್ಸ್ ಎಫೆಕ್ಟ್ ಆಗುತ್ತೆ. ಸೊ ಕಡಿಮೆ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಬಟ್ ಆದರೆ ನಾವು ಈ ವರ್ಷ ಕಡಿಮೆ ಕೊಟ್ಟಿಲ್ಲ. ಓಸಲ್ ಬೇಡಿಕೆ ಅಲ್ಲಪ್ಪ, ಏನು ಬೇಡಿಕೆ ಇತ್ತು ಅಷ್ಟು ಫುಲ್ಫಿಲ್ ಮಾಡಿದ್ವಿ. ನಾವು ಅವೇರ್ನೆಸ್ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ಮುಂದೆ ಕಡಿಮೆ ಯೂಸ್ ಮಾಡಿ ಇದು ಅಂತ. ಇದರಿಂದ ಅಗ್ರಿಕಲ್ಚರ್ಸ್ ಎಫೆಕ್ಟ್ ಆಗುತ್ತೆ. ಸೊ ಕಡಿಮೆ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಬಟ್ ಆದರೆ ನಾವು ಈ ವರ್ಷ ಕಡಿಮೆ ಕೊಟ್ಟಿಲ್ಲ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದರ್ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಡಿಎಪಿ ಗೊಬ್ಬರ ಈಗ ಬಹಳ ಕಡಿಮೆ ಸಿಗ್ತಾ ಇದೆ. ಆದ್ರೆ ಡಿಎಪಿ ಬದಲು ಬೇರೆ ಗೊಬ್ಬರವನ್ನ ಬಳಸಿ ಅಂತ ಅಂದ್ರೆ ಅದಕ್ಕೆ ಕಾಸ್ಟ್ಲಿ ಇದೆ ಅನ್ನೋ ಕಾರಣಕ್ಕೆ ರೈತರು ಹಿಂದೇಟ್ ಹಾಕ್ತಾ ಇದ್ದಾರೆ. ಈ ಸಮಸ್ಯೆಯನ್ನ ಸರ್ಕಾರ ಯಾವ ರೀತಿ ನಿಭಾಯಿಸ್ತಾ ಇದೆ ಹಾಗಾದ್ರೆ? ಈಗಾಗಲೇ ರೈತ ಮುಂಗಾರು ಹಂಗಾಮು ಆರಂಭ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಡಿಎಪಿಗೆ ದೊಡ್ಡ ಮಟ್ಟದ ಬೇಡಿಕೆ ಇರುತ್ತೆ. ರೈತರು ದೊಡ್ಡ ಸಂಖ್ಯೆಯಲ್ಲಿ ಡಿಎಪಿಯನ್ನ ಖರೀದಿ ಮಾಡ್ತಾ ಇರ್ತಾರೆ. ಆದರೆ ಡಿಎಪಿ ಬಳಕೆಯನ್ನ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಲೆಕ್ಕಾಚಾರ. ಅಂದ್ರೆ ಒಂದು ದೂರದೃಷ್ಟಿಯ ಒಂದು ಚಿಂತನೆಯ ಕಾರಣಕ್ಕಾಗಿ ಡಿಎಪಿಯನ್ನ ಕಡಿಮೆ ಬಳಕೆ ಮಾಡಬೇಕು. ಯಾಕಂದ್ರೆ ಮಣ್ಣಿನ ರಕ್ಷಣೆ ಆಗ್ಬೇಕು ಅನ್ನುವಂತ ಕಾರಣಕ್ಕಾಗಿ ಮತ್ತು ದೂರಗಾಮಿಯ ಯೋಚನೆಯ ಕಾರಣಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಡಿಎಪಿಯ ಬದಲಾಗೂ ಬೇರೆ ಗೊಬ್ಬರವನ್ನು ಬಳಕೆ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ರೈತರಿಗೆ ಸದಾಕಾಲ ಮಾಡ್ಕೊಂಡು ಬರ್ತಾ ಇದೆ. ಆದ್ರೆ ರೈತರು ಅದಕ್ಕೆ ಸಕಾರಾತ್ಮಕ ಸ್ಪಂದಿಸಿಲ್ಲ ಅಂತಕ್ಕಂಥದ್ದು ಕಳೆದ ಹಲವು ವರ್ಷಗಳಿಂದ ಕೂಡ ಗೊತ್ತಾಗಿದೆ. ಈ ಬಾರಿ ಕೇಂದ್ರ ಸರ್ಕಾರ 30-40% ಡಿಎಪಿಯನ್ನ ಕಡಿಮೆ ರಾಜ್ಯಕ್ಕೆ ಸರಬರಾಜು ಮಾಡಿದೆ. ಇದು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಎಲ್ಲಾ ರಾಜ್ಯಗಳಿಗೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಡಿಎಪಿಯನ್ನ ಸರಬರಾಜು ಮಾಡಿದೆ. ಇದರಿಂದಾಗಿ ಸಹಜವಾಗಿ ಬೇರೆ ಬೇರೆ ಭಾಗದಲ್ಲಿ ಡಿಎಪಿ ಕೊಡಿ ಅಂತಕ್ಕಂಥ ಒಂದು ಒತ್ತಾಯವನ್ನ ರೈತರು ಮಾಡ್ತಾ ಇದ್ದಾರೆ. ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು ಡಿಎಪಿಯನ್ನ ಕಡಿಮೆ ಮಾಡಿ ಬದಲಾಗಿ ಬೇರೆ ಗೊಬ್ಬರವನ್ನು ಬಳಕೆ ಮಾಡಿ ಅಂತಕ್ಕಂಥ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಆದ್ರೆ ರೈತ ಸಂಘಟನೆಗಳು, ರೈತರು ಇಲ್ಲಿ ಎಲ್ಲರಿಂದಲೂ ಕೂಡ ಸಕಾರಾತ್ಮಕವಾಗಿರ್ತಕ್ಕಂಥ ಸ್ಪಂದನೆಗಳು ಬರದೇ ಇರುವಂತಹ ಕಾರಣಕ್ಕಾಗಿ ಎಂದಿನಂತೆ ಡಿಎಪಿಯ ಬಳಕೆಯು ಕೂಡ ಹೆಚ್ಚಾಗಿದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಚಿಂತನೆ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ರೈತರು ಈ ಬಾರಿ ಏನೇ ಆದ್ರೂ ಕೂಡ ಡಿಎಪಿ ಕೊಡಿ ಅಂತಕ್ಕಂಥ ಒತ್ತಾಯ ಮಾಡ್ತಾ ಇರುವ ಕಾರಣಕ್ಕಾಗಿ ಇಫ್ಕೋ ಜೊತೆ ಮಾತಾಡಿರ್ತಕ್ಕಂಥ ರಾಜ್ಯ ಸರ್ಕಾರ 80-90% ಡಿಎಪಿಯನ್ನು ಈ ಬಾರಿ ಸರಬರಾಜು ಮಾಡಿದೆ. ಎಲ್ಲೂ ಕೂಡ ತೊಂದರೆ ಆಗದಾಗ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಆದ್ರೆ ಡಿಎಪಿ ಕಡಿಮೆ ಮಾಡಬೇಕು ಅನ್ನುವಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಚಿಂತನೆಗೆ ಪೂರಕವಾಗಿ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಆಂದೋಲನ ನಡೆಯದೇ ಇದ್ದರೆ ಮಣ್ಣಿನ ಸಂರಕ್ಷಣೆ ಆಗೋದಿಲ್ಲ, ಫಲವತ್ತತೆ ಕಡಿಮೆ ಆಗತ್ತೆ ಅಂತಕ್ಕಂಥ ಏನು ಆತಂಕ ಇದೆ ಅದು ಇನ್ನಷ್ಟು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಒಂದೊಂದು ಸ್ಪಷ್ಟ, ಕೃಷಿ ಇಲಾಖೆ ಈ ಸಂಬಂಧಪಟ್ಟ ಹಾಗೆ ಸುದೀರ್ಘವಾಗಿರ್ತಕ್ಕಂಥ ಪ್ರಚಾರ ಮಾಡಿದ್ರು ಕೂಡ ಅಷ್ಟು ಅಸಾದಾಯಕವಾಗಿರ್ತಕ್ಕಂಥ ಪ್ರತಿಕ್ರಿಯೆ ರೈತರು ಮತ್ತು ರೈತ ಸಂಘಟನೆಗಳನ್ನ ಬರದೇ ಇರುವಂತಹ ಕಾರಣಕ್ಕಾಗಿ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಡಿಎಪಿಗೆ ಬೇಡಿಕೆ ಹೆಚ್ಚಾಗಿದೆ. ಡಿಎಪಿ ಕೊಡುವಂತ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅವರ ಒತ್ತಾಯಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಕೂಡ ಸ್ಪಂದಿಸುವಂತ ಕೆಲಸ ಮಾಡ್ತಾ ಇದೆ. ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಈಗೊಂದು ಚಿಕ್ಕ ಬ್ರೇಕ್ನ ನಂತರ ಈ ಹಗರಣ, ಭ್ರಷ್ಟಾಚಾರ ಎಲ್ಲೆಲ್ಲ ನಡೀತಾ ಇಲ್ಲ ಹೇಳಿ. ಸ್ಲಂ ಬೋರ್ಡ್ ನಲ್ಲೂ ನಡೀತಾ ಭ್ರಷ್ಟಾಚಾರ, ಕೊಳಚೆ ಪ್ರದೇಶದಲ್ಲಿ ವಾಸಿಸೋರಿಗೆ ಮೋಸ ಮಾಡಿದಾರ. ಹಾಗಾದ್ರೆ ಏನಿದು ಪ್ರಕರಣ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.